ಸ್ನೇಹಿತರೆ, ಬದನೆಕಾಯಿ ಇದ್ದರೆ ವಾಂಗಿಬಾತ್ ಮಾಡೋದು ಎಲ್ರಿಗೂ ನೆನಪಾಗುತ್ತೆ ಅಲ್ವಾ. ವಾಂಗಿಬಾತ್ ಯಾರಿಗಿಷ್ಟ ಆಗಲ್ಲ ಹೇಳಿ. ನಮ್ಮ ಸೌತ್ ಅವರಿಗೆ ಅಂದರೆ ನಮ್ಮ ಕರ್ನಾಟಕದವರಿಗೆ ವಾಂಗಿಬಾತ್ ಅಂದರೆ ತುಂಬಾ ಇಷ್ಟ. ಅದ್ರ ಪೌಡ್ರನ್ನು, ವಾಂಗಿಬಾತ್ ಪೌಡ್ರನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ವಾಂಗಿಬಾತ್ ಪೌಡ್ರ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಪಲ್ಯಕ್ಕೂ ಹಾಕ್ಬೋದು, ಯಾವುದೇ ಒಂದು ಮಸಾಲೆ. ಇದು ನಾವು ಮನೆಯಲ್ಲೇ ರೆಡಿ ಮಾಡಿರೋದ್ರಿಂದ ಯಾವುದಕ್ಕೆ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ 1 ಬೌಲು ಕಡಲೆಬೇಳೆನ ತೊಗೊಂಡಿದ್ದೀನಿ. ಆಮೇಲೆ 1 ಬೌಲು ಧನಿಯಾ. ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಇದ್ರೂ ನಡೆಯುತ್ತೆ, 1 ಬೌಲ್ಗಿಂತ ಸ್ವಲ್ಪ ಜಾಸ್ತಿ. ಆಮೇಲೆ 1 ಬೌಲ್ ಧನಿಯಾ, ಆಮೇಲೆ ಒಂದು 3-4 ದಾಲ್ಚಿನ್ನಿ ಚಕ್ಕೆ, 1 ಜಾಯಿಪತ್ರೆ, ಮತ್ತು ದೊಡ್ಡ ಇಲಾಚಿ, ಚಕ್ರ ಮೊಗ್ಗು ಅಂತೂ ಬೇಕು, ಎಲ್ಲದೂ ಹಾಕ್ಕೊಂಡಿದ್ದೀನಿ. ಲವಂಗ ಒಂದು 4-5, ಯಾಲಕ್ಕಿ ಒಂದು 4, ಆಮೇಲೆ ಧನಿಯಾ 1 ಬೌಲ ಹಾಕಿದ್ದೀನಲ್ವ. ಉದ್ದಿನಬೇಳೆ 1 ಬೌಲು, ಆಮೇಲೆ ಸ್ವಲ್ಪ ಜೀರಿಗೆ, 2 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿಟ್ಕೊಂಡಿದ್ದೀನಿ. ಎಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು. ಆಮೇಲೆ ಈ ಒಂದೊಂದಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ನಾನು ಕಡಲೆಬೇಳೆನ ರೋಸ್ಟ್ ಹುರ್ಕೊಂಡೆ. ಆಮೇಲೆ ಉದ್ದಿನಬೇಳೆನ ಹುರ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಮನೆ ರಿಪೇರಿ ನಡೀತಾ ಇದೆ. ಟಕ್ 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 ಅಂತ ಸೌಂಡ್ ಬರ್ತಾ ಇರ್ಬೋದು, ಡಿಸ್ಟರ್ಬ್ ಆಗ್ತಾ ಇದೆ. ಏನು ಮಾಡೋದು, ಕೆಲಸ ನಡೀತಾ ಇರುತ್ತೆ ಅಲ್ವಾ. ಆಮೇಲೆ ದಾಲ್ಚಿನ್ನಿ, ಲವಂಗ, ಯಾಲಕ್ಕಿ, ಚಕ್ರಮೊಗ್ಗು, ಜಾಯಿಪತ್ರೆ ಎಲ್ಲವನ್ನು ಮಸಾಲೆನೂ ಹೀಗೆ ಹುರ್ಕೊಳ್ಳೋಣ. ಜೀರಿಗೆ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕದೇ ಚೆನ್ನಾಗಿ ಹುರ್ಕೊಂಡು ಇದನ್ನು ಚೆನ್ನಾಗಿ ಕಲರ್ ಬರೋ ತನಕ ಹುರ್ಕೋಬೇಕು. ತುಂಬ ಪರಿಮಳ ಬರ್ತಾ ಇದೆ. ಒಂದು 5-6 ಕರಿಬೇವಿನ ಎಲೆಯನ್ನು ಹಾಕ್ತಾಯಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಹೀಗೆ ಹುರ್ಕೊಳ್ಳೋಣ. ಲೋ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ತುಂಬ ಜಾಸ್ತಿ ನೀವು ಹೈ ಫ್ಲೇಮ್ ಇಟ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ, ಹೊತ್ತೋಗ್ಬಿಡುತ್ತೆ. ಆಮೇಲೆ 1 ಸ್ಪೂನ್ ಮೆಂತೆ ನಾನು ಮರ್ತುಬಿಟ್ಟಿದ್ದೆ ಫಸ್ಟು, ಈಗ ಹಾಕ್ತಾಯಿದ್ದೀನಿ. ಎಲ್ಲದನ್ನು ಈ ಥರ ಚೆನ್ನಾಗಿ ಹುರ್ಕೊಂಡು ಒಂದು ತಣ್ಣಗಾಗ್ಲಿಕ್ಕೆ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹುರಿದು. ಈ ಥರ ಕಲರ್ ಬರಬೇಕು. ಆಮೇಲೆ ಇದು ಭಾಳಷ್ಟು ದಿನ ಇಟ್ಕೋಬೋದು. ನಾವು ಈ ಪೌಡ್ರನ್ನ ಮಾಡಿಟ್ಕೊಂಡ್ರೆ ಭಾಳಷ್ಟು ದಿನ ಇರುತ್ತೆ, ಇದೇನು ಹಾಳೇ ಆಗೋಲ್ಲ. ನಾವು ಪಲ್ಯಕ್ಕೂ ಹಾಕ್ಕೋಬೋದು, ಮತ್ತು ಹೀಗೆ ಏನಾದ್ರು ರೈಸ್ ಮಾಡಿದಾಗ ಎಲ್ಲ ಹಾಕ್ಕೋಬೋದು. ಬದನೆಕಾಯಿ ಇಲ್ಲ ಅಂದ್ರೂ ಬೇರೆದಕ್ಕೂ ಹಾಕ್ಕೋಬೋದು. ನೋಡಿ, ತುಂಬ ಡಿಸ್ಟರ್ಬ್ ಆಗ್ತಾಯಿದೆ ಅಲ್ವಾ. ಏನೋ ರಿಪೇರಿ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಇಲ್ಲಿ ರೆಡ್ ಚಿಲ್ಲಿನ, ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 15-20, ಆಮೇಲೆ ಒಂದು ಸ್ವಲ್ಪ ಖಾರದ ರೆಡ್ ಚಿಲ್ಲಿನ ಒಂದು 8-10 ತೊಗೊಂಡಿದ್ದೀನಿ. ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವಲ್ಲ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ಇದನ್ನೆಲ್ಲ ಹಾಕ್ಕೋಬೇಕಾಗತ್ತೆ. ರೆಡ್ ಚಿಲ್ಲಿ ಹಾಕ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ತುಂಬ ಖಾರ ಆಗಿಬಿಡುತ್ತಲ್ವ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಹುರ್ಕೊಳ್ಳೋಣ. ಚೆನ್ನಾಗಿ ಗರಿಯಾಗಿ ಹುರ್ಕೋಬೇಕಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ನೋಡಿ, ನಾನು ಕೊಬ್ಬರಿನ 1 ಬಟ್ಲಾಗೋಷ್ಟು, ಅಂದರೆ 1 ಸೈಡಿನ ಕೊಬ್ಬರಿಗಿಂತ ಸ್ವಲ್ಪ ಕಡಿಮೆ ಅದನ್ನು ಹೀಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡು, ಆಮೇಲೆ ಮೆಣಸಿನ್ಕಾಯಿ ಜೊತೆನೇ ನಾನು ಅದನ್ನು ರೋಸ್ಟ್ ಮಾಡ್ತಾಯಿದ್ದೀನಿ ಎಲ್ಲದನ್ನು. ಇಲ್ಲಾಂದರೆ ಕಾಯಿ ಜಾಸ್ತಿ ದಿನ ಇರಲ್ಲ, ಅದು ಕಾಯಿ ಹುರಿಲಿಲ್ಲ ಅಂದರೆ. ಎಲ್ಲ ಚೆನ್ನಾಗಿ ಹುರ್ಕೊಂಡು ಈ ಥರ ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ತಣ್ಣಗಾಗಿದೆ ಹುರಿದಿದ್ದು. ಇದನ್ನು ಒಂದು ಸರಿ ಅಂದರೆ ಆ ಬೌಲಿಗೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತಣ್ಣಗಾಗಕ್ಕೆ ಬಿಡೋಣ. ಒಂದು 10 ನಿಮಿಷ ಚೆನ್ನಾಗಿ ತಣ್ಣಗಾದ ಮೇಲೆ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಪೌಡ್ರ್ ಮಾಡಿದ್ದೀನಿ. ಎಷ್ಟು ಚೆಂದ ಕಲರ್ ಬಂದಿದೆ. ತುಂಬ ಘಮ ಅಂತ ಇದೆ, ಮನೆಯೆಲ್ಲ ಗೊತ್ತು, ಅಷ್ಟು ಚೆನ್ನಾಗಿ ವಾಸನೆ ಬರ್ತಾಯಿದೆ. ಅದನ್ನು ಈಗ ನಾನು ರೈಸ್ ಮಾಡ್ತಾಯಿದ್ದೀನಿ. 3 ಬದನೆಕಾಯಿ, ಮೀಡಿಯಮ್ ಸೈಜಿಂದು 3 ಬದನೆಕಾಯಿನ ಹೆಚ್ಚಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೆ ಮೊದಲೇ. ಅದು ಕಪ್ಪಾಗ್ಬಿಡುತ್ತೆ ಅಂತ ನೀರಲ್ಲಿ ಹಾಕ್ಕೊಳ್ಳೇಬೇಕಾಗುತ್ತೆ. 1 ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಎಣ್ಣೆ ಕಾಯಲಿ. ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಶೇಂಗಾ ನಾನು ಇಷ್ಟಪಡ್ತೀನಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಕಾಳು ಎಲ್ಲವನ್ನು ಹಾಕಿ, ಜೀರಿಗೆ ಒಂದು ಸ್ವಲ್ಪ, ಇವನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಕಲರ್ ಬಂದ ಮೇಲೆ ಈರುಳ್ಳಿ, ಇದೇನು ನಾವು ಹೆಚ್ಚಿಟ್ಕೊಂಡಿದ್ವಲ್ಲ, ಹಸಿಮೆಣಸಿನ್ಕಾಯಿ 1-2 ಒಣಮೆಣಸಿನ್ಕಾಯಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಅದಾದಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು, ಅಂದರೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೆ. ಅದನ್ನು ಈಗ ಇದೆಲ್ಲ ಫ್ರೈ ಆದಮೇಲೆ ಬದನೆಕಾಯಿನೂ ಹಾಕಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಅದು ಚೆನ್ನಾಗಿ ಬೇಯಬೇಕಾಗುತ್ತೆ. ಜಾಸ್ತಿ ಹೊತ್ತೇನು ಬೇಕಾಗಲ್ಲ, ಬೇಗ ಬೆಂದುಬಿಡುತ್ತೆ ಎಣ್ಣೆಯಲ್ಲಿ. ಆಮೇಲೆ ಹುಣಸೆಹಣ್ಣು ರಸನೂ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ
ಎಷ್ಟು ಉಪ್ಪು ಬೇಕು ಈಗ ಒಂದು ಸರಿ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ರೈಸ್ ಹಾಕಿದ್ಮೇಲೂ ಹಾಕ್ಕೋಬೇಕಾಗತ್ತೆ. ಅರಿಶಿನ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಏನು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ವ ವಾಂಗಿಬಾತ್ ಪೌಡ್ರು, ಅದನ್ನು ಒಂದು ಎಷ್ಟು ನಮ್ಮ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು, ಇದು ಮೆಣಸಿನಿಟ್ಟು ಮೆಣಸಿನಕಾಯಿ ಮತ್ತು ಎಲ್ಲದನ್ನು ಹಾಕಿದ್ದು ಮಾಡಿದ್ದಕ್ಕೆ ಇನ್ನು ಮೇಲಿಂದ ಏನು ಹಾಕೋದು ಬೇಕಾಗಲ್ಲ. ಒಂದು 4 ಸ್ಪೂನ್ ಹಾಕಿದ್ದೀನಿ ಪೌಡ್ರು. ತುಂಬ ಚೆನ್ನಾಗಿ ಘಮ ಘಮ ಅಂತಿದೆ. ಆಮೇಲೆ ಮೊದಲೇ ನಾನು ಅನ್ನವನ್ನು ಮಾಡಿಟ್ಕೊಂಡಿದ್ದೆ, ಅದನ್ನೆಲ್ಲ ಎಷ್ಟು ಇದಕ್ಕೆ ಅನ್ನ ಸೇರಿಸ್ಲಿಕ್ಕೆ ಆಗುತ್ತೆ ಅಷ್ಟು ಸೇರಿಸ್ಬೋದು. ನಾವು ಮನೇಲಿ ಎಷ್ಟು ಜನ ನಮ್ಮ ಜನ ಇದ್ದಾರೆ ಅದ್ರ ಕ್ವಾಂಟಿಟಿಯಲ್ಲಿ ನಾವು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾನು ಈಗ ಒಂದು 3ರಿಂದ 4 ಜನರಿಗೆ ಸಲುವಾಗಿ ಮಾಡಿದ್ದೀನಿ. ಮೇಲಿಂದ ಸ್ವಲ್ಪ ಉಪ್ಪು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಮೇಲೆ ಸ್ವಲ್ಪ ಧನಿಯಾ ಪತ್ತ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಟ್ ಮಾಡಿ ಹಾಕೋಣ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಎಷ್ಟು ಸಿಂಪಲ್ಲು, ಎಷ್ಟು ಚೆನ್ನಾಗಿರುತ್ತೆ. ಆರಾಮಾಗಿ ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಪೌಡ್ರ್ ಮಾಡಿಟ್ಕೊಬಿಟ್ರೆ ವಾಂಗಿಬಾತ್ ಪೌಡ್ರು ಮನೇಲಿ ಮಾಡಿಟ್ಕೊಂಡು ಮಾರ್ಕೆಟಲ್ಲಿ ತರೋದಕ್ಕಿಂತ ಮನೇಲಿ ಮಾಡಿಟ್ಟಿರೋದು ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದು ಮೊಸರು ಜೊತೆನೂ ಸರ್ವ್ ಮಾಡ್ಬೋದು, ಹಾಗೇನೂ ತಿನ್ಬೋದು. ನಾನು ಮೊಸರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ ಈ ಥರ ಪೌಡ್ರ್ ಮಾಡಿಟ್ಕೊಂಡ್ರೆ. ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ.